ವಾದ ರ್ಯಾಲಿ ನಡೆಸಿತು. ಮುಂದಿನದು ಆರ್ಆರ್ಪಿ ಸೆಮಿಕಂಡಕ್ಟರ್ ಕ್ಷೇತ್ರದ ಈ ಷೇರು ಸುಮಾರು 850% ಲಾಭ ನೀಡಿದೆ. ಭಾರತದಲ್ಲಿ ಚಿಪ್ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ಮೇಲಿನ ನಿರೀಕ್ಷೆಗಳು ಈ ಷೇರಿಗೆ ದೊಡ್ಡ ಬಲ ನೀಡಿವೆ. ಮೂರನೆಯದು ಸೆಕಾ ಎಂಟರ್ಪ್ಲಾಂಟ್ ಸಿಸ್ಟಮ್ಸ್. ಈ ಷೇರು 2025ರಲ್ಲಿ ಸುಮಾರು 200ಕ್ಕೂ ಹೆಚ್ಚು ರಿಟರ್ನ್ ನೀಡಿದೆ. ಡಿಫೆನ್ಸ್ ಮತ್ತು ಇಂಜಿನಿಯರಿಂಗ್ ಸಂಬಂಧಿತ ವ್ಯವಹಾರಗಳಿಂದ ಈ ಷೇರುಗೆ ಉತ್ತಮ ಬೆಂಬಲ ಸಿಕ್ಕಿತು. ನಾಲ್ಕನೆಯದಾಗಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್. ಈ ಷೇರು 2025ರಲ್ಲಿ 100%ಕ್ಕಿಂತ ಹೆಚ್ಚು ಲಾಭ ನೀಡಿದ್ದು, ಹೂಡಿಕೆದಾರರ ಹಣವನ್ನು ಡಬಲ್ ಮಾಡಿದೆ. ರಕ್ಷಣಾ ವಲಯದ ಬಲವಾದ ಆರ್ಡರ್ ಬುಕ್ ಇದಕ್ಕೆ ಪ್ರಮುಖ ಕಾರಣ.